ದೊಡ್ಡ ಬಾನ್ಗಡಿ ಆಯ್ತು ಗೈಸ್. ಚಪ್ಪಲಿ ಎಲ್ಲ ಹೆಂಗೆ ಹೋಗ್ದಾಗೈತೆ ನೋಡ್ರಿ. ಹಲೋ ವಾಟ್ಸಪ್ ಪ್ರತಿಗಳೇ, ನಾನು ನಿಮ್ಮ ಸಿಂಗಲ್ ಬ್ರೋ ಮಾತಾಡ್ತಿರೋದು. ನಾನಿವತ್ತು ಹಿರೇಭಾಸ್ಕರ್ ಡ್ಯಾಮ್ಗೆ ಬಂದಿದ್ದೀನಿ. ಹಿರೇಭಾಸ್ಕರ್ ಡ್ಯಾಮು ಮಡೇನೂರು ಹತ್ರ ಬರುತ್ತೆ. ಈ ಹಿರೇಭಾಸ್ಕರ್ ಡ್ಯಾಮು ಮಡೇನೂರು ಡ್ಯಾಮ್ ಅಂತಲೂ ಕರೀತಾರೆ, ಹಿರೇಭಾಸ್ಕರ್ ಡ್ಯಾಮ್ ಅಂತಲೂ ಕರೀತಾರೆ ಗೈಸ್. ಹೆಚ್ಚು ಕಮ್ಮಿ ಒಂದು 8ರಿಂದ 10 ಕಿಲೋಮೀಟ್ರ್ ಆಫ್ ರೋಡು, ಫುಲ್ ಆಫ್ ರೋಡು ಗೈಸ್. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್, ಭಾರಿ ಸೈಕ್ ಐತೆ, ಫುಲ್ ಆಫ್ ರೋಡ್ ಗೈಸ್. ಇಲ್ಲೆಲ್ಲ ಹಿಮಾಲಯನ್ನು ಎಕ್ಸ್ಪಲ್ಸ್ ತಗೊಂಡು ಬರ್ಬೇಕು. ಯಾವ ಥರಕ್ಕೈತೆ ಅಂತ ನೋಡ್ರಿ ಗೈಸ್. ಇಲ್ಲೆಲ್ಲ ಬಂದೆವು, ಎಲ್ಲಿ ಬಂದೆವು ಅಂತಲೇ ಗೊತ್ತಾಗ್ತಾಯಿಲ್ಲ. ಆಫ್ ರೋಡ್ ಆದಮೇಲೆ ಈ ಥರ ನಡ್ಕೊಂಡು ಹೋಗ್ಬೇಕು. ಈ ಥರ ಮರ ಗಿರ ಎಲ್ಲ ಬಿದ್ದಿರುತ್ತೆ, ಮರ ಎಲ್ಲ ಮುರ್ಕು ಬಿದ್ದವೆ ಇಲ್ಲಿ ತನಕ ಎಂಡು ಗೈಸ್. ಡ್ಯಾಮ್ ಸಿಗ್ಬೇಕು ಅಂದರೆ ಇಲ್ಲಿ ಈ ಬ್ಯಾಕ್ ವಾಟ್ರ್ ಐತಲ್ಲ, ಇಲ್ಲೇ ನಡ್ಕೊಂಡು ಹೋಗ್ಬೇಕು ಗೈಸ್. ಹೆಚ್ಚು ಕಮ್ಮಿ 2 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕು ಗೈಸ್. ಹೆಚ್ಚು ಕಮ್ಮಿ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಬೈಕ್ ಹೋಗಿದೆ ನೋಡಿ. ಇಲ್ಲಿ ನಮ್ಮ ಬೈಕು ಇಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ, ಸ್ವಲ್ಪ ರಿಸ್ಕ್ ಇದೆ ಅನ್ನೋದಕ್ಕಿಂತ ಅಲ್ಲೊಂದು 2 ಮರ ಬಿದ್ದಾವೆ. ಅವೆರಡು ಮರ ಬೀಳಲ್ಲ ಅಂದಿದ್ರೆ ನಾನು ಹೆಂಗಾರು ಮಾಡಿ ತಗೊಂಡು ಹೋಗ್ತಿದ್ದೆ ಗೈಸ್. ರೋಡೆಲ್ಲ ಮಿಸ್ ಮಾಡ್ಕೊಂಡ್ವಿ. ಇಲ್ಲಿ ಕೇಳೋಣ ಅಂದರೆ ಒಂದೇ ಒಂದು ನರ ಪಿಳ್ಳನೂ ಇಲ್ಲ, ಫುಲ್ಲು ಫಾರೆಸ್ಟ್ ಗೈಸ್. ಇಲ್ಲೆಲ್ಲಿ ನೋಡೋ ಸುತ್ತಲೂ ಕಾಡು, ದಿಕ್ಕೇ ಹರಿತಾ ಇಲ್ಲ. ಯಾರನ್ನ ಕೇಳೋದು ಯಾರನ್ನ ಬಿಡೋದು ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್ ಗೈಸ್. ಅಲ್ಲಿಂದ ಬಂದಿದೆ. ಇಲ್ಲಿ ನೋಡ್ರಿ, ಈ ಥರ ಕಾಲು ಹುಗ್ದೋತ್ತು. ಇನ್ನೊಂದು ಚಪ್ಪಲಿ ಅಂತ ಅಲ್ಲಿ ಹೋಗಿ ಕುಂದತ್ತು ನೋಡ್ರಿ. ದೊಡ್ಡ ಬಾನ್ಗಡಿ ಆಯ್ತು ಗೈಸ್. ಗೈಸ್ ಇಲ್ಲೇ ನೋಡಿ ಹೋಗ್ದಿದ್ದು, ಭಾರಿ ಡೇಂಜರ ಗೈಸ್. ಚಪ್ಪಲಿ ಎಲ್ಲ ಹೆಂಗೆ ಹೋಗ್ದಾಗೈತೆ ನೋಡ್ರಿ. ಯಾವ ಥರ ಪರಿಸ್ಥಿತಿ ಆ ಥರ ಹೋಗಿದ್ದೈತಿ ಗೈಸ್. ನಾನು ಅನ್ಕೊಂಡ್ಲಿಲ್ಲ ಅಲ್ಲಿಂದ ಹಿಂಗೆ ಬಂದೆ, ಇಲ್ಲಾಂದ್ರೆ ಸೀದಾ ಆ ಕಡೆಯಿಂದ ಹಿಂಗರ್ಸ್ ಬರ್ಬೋದಾಗಿತ್ತು. ಥರಕ್ಕೈತಲ್ಲ ಇಂಥಲ್ಲೇ ಹುಗಿಯೋದು ಜಾಸ್ತಿ. ಇಲ್ಲಾಂದ್ರೆ ನಾವೇನಾದ್ರು ಕಾಲಿಟ್ಟೆ ಬಂದ್ರೆ ಫುಲ್ ಹುಗಿದು ಹೋಗ್ಬಿಡ್ತೈತೆ. ಇವಾಗ ಆಗಿದ್ದು ಹಾಗೆ ಗೈಸ್. ಕೆಸರಾಗೆಲ್ಲ ಓಡಾಡ್ಕೊಂಡು ಅಂತೂ ಫೈನಲಿ ಡ್ಯಾಮ್ ಹತ್ರ ಬಂದೆವು. ಫೈನಲಿ ಬಂದೆವು ನೋಡ್ರಿ. ಇದೇ ನೋಡ್ರಿ ಹಿರೇಭಾಸ್ಕರ್ ಡ್ಯಾಮು. ಇದು ಮಡೇನೂರು ಡ್ಯಾಮ್ ಅಂತಾರು ಕರೀತಾರೆ, ಹಿರೇಭಾಸ್ಕರ್ ಡ್ಯಾಮ್ ಅಂತಾನು ಕರೀತಾರೆ. ಭಾರಿ ಸಾಹಸ ಮಾಡೆಲ್ಲ ಹತ್ಬೇಕು. ಗೈಸ್ ಅಲ್ಲಿ ಕಾಣಿಸ್ತಾ ಐತಲ್ಲ, ಅದು ಸಿಗಂದೂರ್ ಬ್ರಿಡ್ಜು. ಅಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ ಗೈಸ್. ಇಲ್ಲಿ ಕೆಳಗೆ ಇಳಿಯೋಕೆ ಒಂದು ಸ್ಟೆಪ್ ಇತ್ತು, ಅದು ನೀವು ಇವಾಗ ಕಾಣ್ತಾ ಇಲ್ಲ. ಇನ್ನೂ ಸ್ವಲ್ಪ ಬತ್ತು ಆದರೆ ಕಾಣಿಸ್ತತೆ ಗೈಸ್. ನೋಡ್ರಿ ಕಬ್ಬಣ ಎಲ್ಲ ಫುಲ್ಲು ತುಕ್ಕಿಡ್ದೋಗ್ಬಿಡತ್ತೆ ನೋಡ್ರಿ. ಆದ್ರೂ ಗಟ್ಟಿ ಐತೆ, ಎಲ್ಲ ತುಕ್ಕಿಡ್ದೋಗೈತೆ ಗೈಸ್. ಇಲ್ಲೆಲ್ಲ ನೋಡ್ಬೋದು ನೀವು, ಜಂಗ್ ಎಲ್ಲ ತಿಂದು ಹೋಗೈತೆ. ಇದಂತೂ ಭಾರಿ ಡೇಂಜರ್ ಗೈಸ್. ಇದು ಯಾವ ಟೈಮಾಗೆ ಮುರ್ಕು ಬಿಡೋದು ಅಂತಲೂ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ಲಡ್ ಆದ ಥರ ಐತೆ. ಇಲ್ಲಿಂದ ಅಲ್ಲಿ ತನಕನೂ ಸ್ಟೆಪ್ ಇದೇ ಥರ ವಾಟರ್ ಫ್ಲೋಯಿಂಗು. ಇದು ಆಟೋಮೆಟಿಕ್ಕಾಗಿ ನೀರು ಹೊರಗಡೆ ಹಾಕೋಂಥ ಮೆಥಡ್ ಇದು. ಇದ್ರ ಒಳಗೇನಾದ್ರು ಬಿದ್ದರೆ ದೇವ್ರಣೆ ಬದುಕು ಬರೋ ಚಾನ್ಸೇ ಇಲ್ಲ ಗೈಸ್. ಆ್ಯಕ್ಚುಲಿ ಇದು ಇನ್ನೂ ಸ್ವಲ್ಪ ಬತ್ತಬೇಕಾಗಿತ್ತು, ನೀರು ಬತ್ತಿದ್ರೆ ಇನ್ನೂ ಕೆಳಗೆಲ್ಲ ಹೋಗಿ ನೋಡ್ಬೋದಾಗಿತ್ತು. ಅವಾಗಿನ ಕಾಲದಾಗೆ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಯಾರ ಅಂತ ನೋಡ್ರಿ. ಎಲ್ಲ ಭಾರಿ ಟೆಕ್ನಾಲಜಿ ಯೂಸ್ ಮಾಡಿರೋ ಅಂಥದ್ದು ನೋಡ್ರಿ ಗೈಸ್. ಇಲ್ಲೇನಾದ್ರು ಬಿದ್ದರೆ ದೇವ್ರಣೆ ವಾಪಸ್ ಬರೋದಿಲ್ಲ. ಇಷ್ಟು ವರ್ಷ ಇದ್ರೂ ಆ ಮರದ ತುಂಡು ಮಾತ್ರ ಹಾಗೆ ಐತಲ್ಲ ಗೈಸ್. ಇಲ್ಲಿ ನೋಡ್ಬೋದು ಡ್ಯಾಮ್ ಹತ್ರ ನಿಲ್ಲಿ ಹಳೆ ಕಾಲದ ಶಾಸನಗಳೆಲ್ಲ ಇದೆ. ಮೋಸ್ಟ್ಲಿ ಟೆಂಪಲ್ ಇದ್ದಿರ್ಬೋದೇನೋ ಇಲ್ಲೆಲ್ಲವ. ಅಲ್ಲಿ ನೋಡ್ರಿ, ಅಲ್ಲಿ ಯಾವುದೋ ಕಲ್ಲೆಲ್ಲ ಕುಸ್ಕು ಬಿದ್ದಾವೆ, ಅಂದರೆ ಇಲ್ಲಿ ಯಾವುದೋ ಒಂದು ಹಳೆ ಕಾಲದ್ದು ದೇವಸ್ಥಾನ ಇತ್ತು ಅಂತ ಗೈಸ್. ಮಡೇನೂರು ಅಂತ ಒಂದು ಗ್ರಾಮ ಇತ್ತಲ್ಲ, ಆ ಗ್ರಾಮದಲ್ಲಿ ಇಲ್ಲಿ ಎಲ್ಲ ಮನೆಯಾಗೇನೆ ಕಟ್ಕೆ ಇದ್ರು ಗೈಸ್. ಇದೆಲ್ಲ ಫುಲ್ಲು ಖಾಲಿ ಮಾಡಿಕೆ ಹೋಗ್ಯಾರ ಡ್ಯಾಮ್ ಕಟ್ಟಿದ್ಕಾಗಿ.